ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿಯನ್ನು ಫಾಲೋಅಪ್ ಮಾಡಿದರೆ ಅದೊಂದು ತಾರ್ಕಿಕ ಅಂತ್ಯ ಸಿಗೋ ತನಕ ನಾವು ಅದನ್ನು ಬಿಡೋದಿಲ್ಲ. ಕೆಲವೊಮ್ಮೆ ನಿಮ್ಮೆಲ್ಲರ ಸಹಕಾರದಿಂದ ಯಾವುದಾದ್ರೂ ಸುದ್ದಿಯನ್ನು ನಾವು ಮಾಡಿದರೆ ಅಥವಾ ಹಣಕಾಸಿನ ವ್ಯವಸ್ಥೆಯನ್ನು ನಿಮ್ಮಿಂದ ಪಡೆದಿದ್ದರೆ ನಿಮ್ಮ ಒಂದೊಂದು ರೂಪಾಯಿಯ ಲೆಕ್ಕವನ್ನು ಕೂಡ ನಿಮಗೆ ವಾಪಸ್ ಕೊಡೋದು ನಮ್ಮ ಜವಾಬ್ದಾರಿ. ಹಾಗಾಗಿ ನೀವು ನಮ್ಮ ಮೇಲೆ ವಿಶ್ವಾಸ ಇಡಬಹುದು. ಆ ಕ್ರೆಡಿಬಿಲಿಟಿ, ಆ ವಿಶ್ವಾಸಾರ್ಹತೆಯನ್ನು ನಾವು ಉಳಿಸ್ಕೋತೀವಿ. ಅದನ್ನು ತಿಳಿಸ್ಬೇಕಾಗಿರೋದು ನಮ್ಮ ಜವಾಬ್ದಾರಿ. ಸೈಕಲ್ ಸ್ಟೋರಿ ನಿಮ್ಗೆ ಗೊತ್ತಿದೆ, ಮೊನ್ನೆ ಮಾಡಿದ್ವಿ. ಸೈಕಲ್ ಸ್ಟೋರಿ ಇಲ್ಲಿಗೆ ಬಂದಿದ್ದರು, ಹುಡುಗರು ಬಂದ ನಂತರ ಹುಡುಗರ ತಂದೆ ತಾಯಿ ಬಂದಿದ್ದರು, ಸೈಕಲ್ ನೋಡಿದರು, ಖುಷಿಪಟ್ಟರು. ನಿಮ್ಗೆ ಅನಿಸ್ಬೋದಲ್ವಾ, ಬೆಳಗಾವಿಗೆ ಹೆಂಗೆ ಹೋದರು? ಸೈಕಲ್ ತೊಗೊಂಡೋದ್ರಾ, ಬಸ್ಸಲ್ಲಿ ಹೋದ್ರಾ, ಗಾಡಿಯಲ್ಲಿ ಹೋದ್ರಾ, ಟ್ರೈನಲ್ಲಿ ಹೋದ್ರಾ? ನಿಮಗೇನಾದ್ರು ತಲೆ ಕೆಟ್ಟಿದೆಯೇನ್ರಿ? ಪಾಪ ಬೆಳಗಾವಿಯಿಂದ ಮಕ್ಕಳನ್ನು ಕರ್ಕೊಂಬಂದು ಸೈಕಲಲ್ಲಿ ಕೊಟ್ಟುಬಿಟ್ಟು ಮತ್ತೆ ಅವರಿಗೆ ಡಬಲ್ ಖರ್ಚು ಮಾಡ್ತೀರಾ ಅಂತ ನೀವು ಕೇಳ್ಬೋದು ಅಲ್ವಾ? ಆದರೆ ನಾವು ಅವ್ರನ್ನ ಕರ್ಕೊಂಬಂದ್ವಿ, ಅವ್ರಿಗೊಂದು ಊಟ ತಿಂಡಿ ಕೊಟ್ವಿ, ಇಲ್ಲೊಂದು ಸ್ವೀಟ್ ಕೊಟ್ವಿ, ಅವರಿಗೆ ಸೈಕಲ್ ತೋರಿಸಿದ್ವಿ. ಆಮೇಲೇನಾಯಿತು ಅಲ್ವಾ? ಮಕ್ಕಳು ಬಂದರು, ಮೊನ್ನೆ ಸೈಕಲ್ ತೋರಿಸಿದ್ವಿ ಅವ್ರಿಗೆ. ಸೈಕಲ್ ತೋರಿಸಿದ್ರೆ ನಿಮ್ಗೆ ಅನಿಸ್ಬೋದು, ಸರ್ ಒಂದು 7-8 ಅವರ್ ಜರ್ನಿ ಇದೆ ಬೆಂಗಳೂರಿಂದ ಬೆಳಗಾವಿಗೆ, ಆ ಸೈಕಲ್ ಹೆಂಗೆ ತಗೊಂಡೋದ್ರು? 23 ಸೈಕಲ್. ಹೇಗೂ ಬಡವರು ಅಂತ ಹೇಳ್ತೀರಿ, ಆ ಸೈಕಲ್ ಕೊಟ್ಟುಬಿಟ್ಟು ಅವರ ಖರ್ಚು ಮತ್ತೆ ಮಾಡಿಸ್ತಾ ಇದ್ದೀರಾ ಅಂತ ನೀವು ಕೇಳ್ಬೋದು. ಹಾಗಿದ್ರೆ ನಾವು ಏನು ಮಾಡಿದ್ವಿ? ಸೈಕಲ್ ತಲುಪ್ತಾ ಅಲ್ಲಿಗೆ. ನೀವು ದುಡ್ಡು ಕೊಟ್ರಿ, ನಾವು ಸೈಕಲ್ ತಗೊಂಬಂದ್ವಿ, ದುಡ್ಡು ಕೊಟ್ಟವರು ಅದನ್ನು ಅವ್ರಿಗೆ ದಾನ ಮಾಡಿದರು, ಅವ್ರಿಗೊಂದು ಸ್ವೀಟ್ ತಿನ್ನಿಸಿದ್ರು, ಆಯಿತಾ? ಮುಗಿದೋಯ್ತಾ? ಬೆಳಗಾವಿಗೆ ಹೋಗ್ಬೇಕಲ್ಲ, ಅವ್ರ ಮನೆಗೆ ಹೋಗ್ಬೇಕಲ್ಲ. ಯಾರಾದರೂ ಒಬ್ಬರು ಪ್ರಶ್ನೆ ಮಾಡಿರ್ತಾರಲ್ಲ, ನನಗೆ ಪ್ರಶ್ನೆ ಮಾಡಿದ್ದಾರೆ, ಸರ್ ಯಾಕೆ ಕರೆಸ್ತೀರಿ ಅಲ್ಲಿಂದ ತಂದೆ ತಾಯಿ ಮಕ್ಕಳನ್ನು? ಅಲ್ಲಿಗೆ ಹೋಗಿ ಕೊಡ್ಬೋದಿತ್ತಲ್ಲ ಅಂಥೇಳಿ. ಅದು ನಾವು ಹೇಳಿದ್ವಿ, ಇಲ್ಲ ಅವ್ರನ್ನ ಕರೆಸಿದ್ವಿ, ನಮ್ಮ ಖರ್ಚಲ್ಲಿ ಕರೆಸಿದ್ವಿ, ಊಟ ತಿಂಡಿ ಹಾಕಿದ್ವಿ, ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ವಿ, ಸೈಕಲ್ ತೋರಿಸಿದ್ವಿ, ವಾಪಸ್ ತಗೊಂಡೋಗಿ ನಾವೇ ಕೊಡ್ತೀವಿ. ಆ ಪ್ರೂಫ್ ನಾನು ನಿಮ್ಗೆ ಕೊಡಬೇಕಲ್ಲ. ನಾಳೆ ಯಾವುದಾದ್ರೂ ಒಂದು ಕಾರ್ಯಕ್ರಮದ ಬಗ್ಗೆ ನಾನು ಕೇಳಿದಾಗ ನೀವು ಇಲ್ಲ ಇವರು ಮಾಡ್ತಾರೆ, ಇವರು ತಲುಪಿಸ್ತಾರೆ, ಆ ಒಂದು ನಂಬಿಕೆಯನ್ನು ನಾನು ಉಳಿಸ್ಕೋಬೇಕಲ್ಲ, ರಿಪಬ್ಲಿಕನ್ನು ಉಳಿಸ್ಕೊಂಡಿದ್ದೀವಿ. ಅದರ ಬಗೆಗಿನ ಪ್ರೂಫ್ ಇಲ್ಲಿದೆ. ದೃಶ್ಯ 1 ದಿನಾಂಕ 27/11/2023 ಶಾಲೆಗೆ ನಡ್ಕೊಂಡು ಹೋಗ್ತಿದ್ದ ಸ್ಟೂಡೆಂಟ್ಸ್. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ವಿಜಯನಗರ ಗ್ರಾಮದಲ್ಲಿ 1ರಿಂದ 5ನೇ ತರಗತಿವರೆಗೆ ಮಾತ್ರ ಸರ್ಕಾರಿ ಶಾಲೆ ಇದೆ. 6ರಿಂದ 10ನೇ ತರಗತಿಗೆ ಮಕ್ಕಳು ಜಾಂಬೋಟಿ ಗ್ರಾಮಕ್ಕೆ ಕಾಡಿನ ಮಧ್ಯೆ ಕಾಲ್ನಡಿಗೆಯಲ್ಲಿ ಹೋಗಿ ಶಿಕ್ಷಣ ಪಡೆಯಬೇಕಾಗಿತ್ತು. ಬಸ್ ಹೋಗದೆ ಇರೋ ಕಾಡಂಚಿನ ಗ್ರಾಮದ ವಿದ್ಯಾರ್ಥಿಗಳಿಗೆ ಸೈಕಲ್ ಕೊಡಿಸಲೇಬೇಕು ಅಂತ ಟೊಂಕ ಕಟ್ಟಿ ನಿಂತ್ವಿ. ದೃಶ್ಯ 2 ಲೈವ್ನಲ್ಲಿಯೇ ದಾನಿಗಳಿಗೆ ಕರೆ ಕೊಟ್ವಿ. ಎಷ್ಟನೇ ತರಗತಿಯಿಂದ ಎಷ್ಟನೇ ತರಗತಿ ಮಕ್ಕಳು ಇವರು? ಈಗ ಸರ್ಕಾರ ಕೊಡೋದು 8ನೇ ಕ್ಲಾಸ್ನವ್ರಿಗೆ ಮಾತ್ರ ಅಲ್ವಾ? ಒಟ್ಟು ಮಕ್ಕಳು ಎಷ್ಟು? 25, 50, 30? ಎಷ್ಟನೇ ತರಗತಿಯಿಂದ ಎಷ್ಟೇ ಮಕ್ಕಳು? ಯಾಕಂದರೆ ಒಂದು 25 ಆದರೆ ಒಂದೊಂದು ಸೈಕಲ್ಗೆ ಎಷ್ಟಿದೆ ರೇಟು? ನಾನು ವೀಕ್ಷಕರೇ ಜಸ್ಟ್ ಕೇಳ್ತಿರೋದು, 50 ಮಕ್ಕಳು ಅಂತ ಫುಲ್ಲಲ್ಲ, ಎಷ್ಟು 50 3,000 ಅಂತಂದರೂ ಕೂಡ 5-3-15 ಅಂದರೂ ಕೂಡ 1.5 ಲಕ್ಷ ಇದ್ದರೆ ಆ ಮಕ್ಕಳಿಗೆ ದಾನಿಗಳು ಯಾರಾದರೂ ಮುಂದೆ ಬಂದರೆ ನಿಮ್ಮ ಹೆಸರು ಬೇಕಿದ್ರೆ ಹಾಕೋತೀನಿ ಅದರಲ್ಲಿ. ನಾನೇ ಆ ಪ್ರದೇಶಕ್ಕೆ ಹೋಗಿ ಆ ಮಕ್ಕಳಿಗೆ ಬೇಕಿದ್ರೆ ನಿಮ್ಮನ್ನು ಕರ್ಕೊಂಡೋಗಿ ಕೊಟ್ಟು ಬರ್ತೀನಿ ಬೇಕಿದ್ರೆ. ದೃಶ್ಯ 3 ಬಿಗ್ ಇಂಪ್ಯಾಕ್ಟ್ ವರದಿಗೆ ಸ್ಪಂದನೆ. ಇನ್ನು ಬಿಗ್ ಇಂಪ್ಯಾಕ್ಟ್ನಲ್ಲಿ ಗಡಿನಾಡ ಮಕ್ಕಳು ಶಾಲೆಗೆ ಹೋಗಲು ಪರದಾಡುತ್ತಿದ್ದ ಕಷ್ಟವನ್ನ ಗಮನಿಸಿದ ಪ್ರಸಿದ್ಧ ಉದ್ಯಮಿ ರೇವತಿ ಕಾಮತ್ ತಕ್ಷಣವೇ ಸ್ಪಂದಿಸಿದ್ರು. ಮಾಹಿತಿ ಪಡೆದುಕೊಂಡು ತಕ್ಷಣವೇ 1,15,000 ಚೆಕ್ ನೀಡಿದ್ರು. ದೃಶ್ಯ 4 ಸೈಕಲ್ ಶಾಪ್ಗೆ ಚೆಕ್ ಹಸ್ತಾಂತರ. ಇನ್ನು ಉದ್ಯಮಿ ರೇವತಿ ಕಾಮತ್ ನೀಡಿದ ಚೆಕ್ ಅನ್ನ ಸೈಕಲ್ ಶಾಪ್ನವರಿಗೆ ತಲುಪಿಸಲಾಯಿತು. 23 ಹೊಸ ಸೈಕಲ್ಗೆ ಆರ್ಡರ್ ಕೊಟ್ಟು ಬರಲಾಯಿತು. ದೃಶ್ಯ 5 ಫಟಾಫಟ್ ಹೊಸ ಸೈಕಲ್ ರೆಡಿ.
ಆರ್ಡರ್ ನೀಡಿದ 2 ದಿನದಲ್ಲಿ 23 ಹೊಸ ಸೈಕಲ್ಗಳು ಫಟಾಫಟ್ ಅಂತ ಫಿಟ್ ಆದ್ವು. ನಾವು ಹೋಗಿ ನೋಡಿದಾಗ 23 ಸೈಕಲ್ ರೆಡಿಯಾಗಿತ್ತು. ರೆಡಿಯಾಗಿದ್ದ ಸೈಕಲನ್ನು ನಮ್ಮ ರಿಪಬ್ಲಿಕ್ ಕನ್ನಡ ಆಫೀಸ್ಗೆ ತರಲಾಯಿತು. ಅದಾಗಲೇ ಸೈಕಲ್ ತೆಗೆದುಕೊಂಡು ಹೋಗಲು ಮಕ್ಕಳು ಬೆಳಗಾವಿಯಿಂದ ಬೆಂಗಳೂರಿಗೆ ಟ್ರೈನ್ನಲ್ಲಿ ಹೊರಟಿದ್ರು. ದೃಶ್ಯ 6. ದೊಡ್ಡ ಶೋ ಲೈವ್ನಲ್ಲಿ ಸೈಕಲ್ ಹಂಚಿಕೆ. ಮಾಧ್ಯಮ ಲೋಕದಲ್ಲಿಯೇ ಅತಿ ದೊಡ್ಡ ಲೈವ್ ಶೋ ಮೂಲಕ ಸ್ಟುಡಿಯೋದಲ್ಲಿ ಮಕ್ಕಳಿಗೆ ಸೈಕಲ್ ಹಂಚಿಕೆ ಮಾಡಲಾಯಿತು. ಟ್ರಿನ್ 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 ಅಂತ ಮಕ್ಕಳು ತಮ್ಮ ಸೈಕಲ್ನ ಪಡೆದು ಸಂತಸ ವ್ಯಕ್ತಪಡಿಸಿದ್ರು. ಇದು ಇವತ್ತು ರಿಪಬ್ಲಿಕ್ ಕನ್ನಡದ ಬೆಂಗಳೂರಿನ ಸ್ಟುಡಿಯೋದಲ್ಲಿ ಕೇಳ್ತಾ ಇರುವ ಈ ಟ್ರಿನ್ ಟ್ರಿನ್ ಶಬ್ದ ನಾಳೆಯಿಂದ ಕೇಳೋಕ್ ಸಿಗೋದು ಬೆಳಗಾವಿಯ ಕುಗ್ರಾಮ ವಿಜಯನಗರದಿಂದ ಜಾಂಬೋಟಿ ಗ್ರಾಮದ ಮಧ್ಯೆ ಇದೇ ಟ್ರಿನ್ ಟ್ರಿನ್ ಸೌಂಡ್ ನೋಡಿ. ಇದೇ ಶಬ್ದ ಆ ಮಕ್ಕಳ ಮುಖದಲ್ಲಿರುವ ನಗುವಿನ ಶಬ್ದದ ಜೊತೆಗೆ ಮಿಕ್ಸ್ ಆಗುತ್ತೆ. ಬೆಳಗಾವಿಯ ಕುಗ್ರಾಮದಿಂದ ಬಂದಿದ್ದಾರೆ. ವಿಜಯನಗರದಿಂದ ಜಾಂಬೋಟಿವರೆಗೆ ಕಾಲ್ನಡಿಗೆಯಲ್ಲಿ ಹೋಗ್ತಿದ್ದ ಮಕ್ಕಳು. ಆ ಮಕ್ಕಳನ್ನ ಇವತ್ತು ಬೆಂಗಳೂರಿನ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋಗೆ ಕರೆಸ್ಕೊಂಡಿರೋದು ನಮ್ಗಂತೂ ತುಂಬಾ ಹೆಮ್ಮೆಯ ಸಂಗತಿ. ಭಾಷೆ ಅಭಿವೃದ್ಧಿ ಯಾವಾಗ ಆಗುತ್ತೆ ಅಂದ್ರೆ ಈ ರೀತಿ ಪುಟ್ಟ ಪುಟ್ಟ ಮಕ್ಕಳು ಭಾಷೆ ಕಲ್ತಾಗ, ಅವ್ರಗಳ ಮಾತಲ್ಲಿ ಭಾಷೆ ಅಭಿವೃದ್ಧಿ ಆದಾಗ. ಆ ಕೆಲಸ ಆಗ್ಬೇಕು ಅಂದ್ರೆ ಕನ್ನಡದ ಮಕ್ಕಳು ಕಲಿಯೋ ಶಾಲೆಗಳ ಅಭಿವೃದ್ಧಿ ಆಗ್ಬೇಕು. ಹಾಗಾಗಬೇಕು ಅಂತಂದ್ರೆ ಆ ಮಕ್ಕಳಿಗೆ ಸಿಗಬೇಕಾದ ಅಷ್ಟೂ ಮೂಲಭೂತ ಸೌಕರ್ಯಗಳು, ನಡ್ಕೊಂಡು ಹೋಗೋ ವ್ಯವಸ್ಥೆ, ಇದ್ ಕಡೆ ಸೈಕಲ್ ವ್ಯವಸ್ಥೆ, ಬರೆಯೋಕ್ ಪುಸ್ತಕ ಇಲ್ಲದೆ ಇರೋ ಕಡೆ ಪುಸ್ತಕದ ವ್ಯವಸ್ಥೆ, ಸೂರ್ ಸರಿಯಾಗಿಲ್ಲದೆ ಇರೋ ಕಡೆಯಲ್ಲಿ ಗಟ್ಟಿಯಾದ ಸೂರ್ ಇರುವಂತಹ ಶಾಲೆ. ರಿಪಬ್ಲಿಕ್ ಕನ್ನಡ ಶುರುವಾದ ಪ್ರಾರಂಭಿಕ ಹಂತದಿಂದಲೂ ಕೂಡ ಮಾಡ್ತಾ ಇರೋದು ಅದೇ ಕೆಲಸ. ಭಾರತ್ ಮಾತಾ ಕಿ ಬೋಲೋ, ಭಾರತ್ ಮಾತಾ ಕಿ ಬೋಲೋ, ಭಾರತ್ ಮಾತಾ ಕಿ. ದೃಶ್ಯ 7. ಬೆಂಗಳೂರು ಟು ಬೆಳಗಾವಿಗೆ ಸೈಕಲ್. ಇನ್ನು ಕಾರ್ಯಕ್ರಮದ ನಂತರ 23 ಸೈಕಲ್ ಅನ್ನು ಬೆಂಗಳೂರಿನ ರಿಪಬ್ಲಿಕ್ ಕನ್ನಡ ಕಚೇರಿಯಿಂದ ಗಾಡಿಯಲ್ಲಿ ಹಾಕಿ ಕಳುಹಿಸಿಕೊಡಲಾಯಿತು. ಒಂದೇ ದಿನದಲ್ಲಿ ಬೆಳಗಾವಿ ತಲುಪಿಯಾಗಿತ್ತು. ದೃಶ್ಯ 8. ಮನೆಯಲ್ಲಿ ಸೈಕಲ್ಗೆ ಪೂಜೆ. ಸೈಕಲ್ ಸಿಕ್ಕಿದ್ದೇ ತಡ ಕುಟುಂಬಗಳು ತಮ್ಮ ಮನೆಗೆ ಹೊಸ ಅತಿಥಿ ಬಂದ ರೀತಿ ಸಂಭ್ರಮಿಸಿದ್ರು. ಸೈಕಲ್ಗೆ ಪೂಜೆ ಮಾಡಿ ಪಟಾಕಿ ಸಿಡಿಸಿ ಸೈಕಲ್ ಹತ್ತಿ ಶಾಲೆಯತ್ತ ಮಕ್ಕಳು ಹೊರಟ ದೃಶ್ಯವಂತೂ ಮಸ್ತಾಗಿತ್ತು. ದೃಶ್ಯ 9. ಶಾಲೆಯಲ್ಲೂ ಸಂಭ್ರಮವೋ ಸಂಭ್ರಮ. ಇನ್ನು ಊರಿನಲ್ಲಿ ಮಾತ್ರವಲ್ಲ, ಶಾಲೆಯಲ್ಲಿಯೂ ಸಂಭ್ರಮ ಕಳೆಗಟ್ಟಿತ್ತು. ರಂಗೋಲಿ ಬಿಡಿಸಿ ಮಕ್ಕಳು ಬಲೂನ್ ಕಟ್ಟಿ ತಳಿರು ತೋರಣದಿಂದ ಸಿಂಗರಿಸಿ ಬ್ಯಾನರ್ ಕಟ್ಟಿ ಸಾಲಾಗಿ ಸೈಕಲ್ ನಿಲ್ಲಿಸಿ ಮಕ್ಕಳು ಹಾಗೂ ಸ್ಥಳೀಯರು ಖುಷ್ ಆದ್ರು. ಎಲ್ಲರೂ ಸಿಹಿ ಹಂಚಿ ಸಂತಸ ವ್ಯಕ್ತಪಡಿಸಿದ್ರು. ದೃಶ್ಯ 10. ನಮ್ಮ ಪ್ರತಿನಿಧಿಗೆ ಶಾಲು ಹೊದಿಸಿ ಸನ್ಮಾನ. ಇನ್ನು ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಸೇರಿದಂತೆ ಸೈಕಲ್ ಕೊಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರಿಗೆ ಸ್ಥಳೀಯರು ಸನ್ಮಾನಿಸಿದ್ದು ವಿಶೇಷವಾಗಿತ್ತು. ಒಟ್ಟಿನಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಒಂದು ಸಮಸ್ಯೆಯ ಹಿಂದೆ ಬಿದ್ದರೆ ಅದು ತಾರ್ಕಿಕ ಅಂತ್ಯ ಕಾಣಿಸೋ ತನಕ ಬಿಡೋದಿಲ್ಲ. ಇದು ನಮ್ಮ ಕಮಿಟ್ಮೆಂಟ್. ಅಲ್ಲಿ 6ರಿಂದ 10ನೇ ತರಗತಿ ತನಕ ಒಟ್ಟಿದ್ದದ್ದೇ 23 ಮಕ್ಕಳು. ಎಲ್ಲ ಮಕ್ಕಳಿಗೂ ನಾವು ಅವ್ರ ಹತ್ರ ಅವರ ಜಾತಿ ಕೇಳಲಿಲ್ಲ, ಮತ್ತೊಂದು ಏನು ಕೇಳಲಿಲ್ಲ. ಅವರು ಕಲಿಯುವಂಥ ಮಕ್ಕಳು, ಕಲಿಕೆಗೆ ಆಸಕ್ತಿ ಇತ್ತು, ಸೈಕಲ್ ಬೇಕಾಗಿತ್ತು, ಆ ಸೈಕಲ್ ಕೊಡಿಸಿದ್ದೀವಿ. 23 ಸೈಕಲ್ ಕೇವಲ ಬೆಂಗಳೂರಿನಲ್ಲಿ ಶೋ ಮಾಡಿದ ನಂತರ ಆಯಿತು ತಗೊಂಡೋಗಿ, ಹಂಗಲ್ಲ. ನಾವೇ ಗಾಡಿಯಲ್ಲಿ ಹಾಕಿ ತಗೊಂಡು ಹೋಗಿ ಆಮೇಲೆ ಅದಕ್ಕೆ ಕೆಲವೆಲ್ಲ ಸಹಾಯ ಮಾಡಿದರು. ಆ ಮಕ್ಕಳಿಗೆ ಮನೆಗೆ ತಲುಪಿಸೋ ತನಕ ಮನೆಯಲ್ಲಿ ಸಂಭ್ರಮವೋ ಸಂಭ್ರಮ. ನಿಮಗೊಂದು 10 ದೃಶ್ಯ ತೋರಿಸ್ತೀನಿ. ಇಲ್ಲಿಂದ ಸೈಕಲ್ ಹೋದ ನಂತರ ಏನೆಲ್ಲ ಆಯಿತು ನೋಡಿ. ದೃಶ್ಯ ನಂಬರ್ 1. ಇಲ್ಲಿ ಆಫೀಸಲ್ಲಿ ನಾವು ಕಾರ್ಯಕ್ರಮ ಮಾಡಿದ ನಂತರ
ಸೈಕಲ್ ಲೋಡ್ ಮಾಡಿದ್ವಿ ನೋಡಿ, ಎಲ್ಲ ನಮ್ಮ ಎಲ್ಲ ಎಂಪ್ಲಾಯಿಗಳು ಲೋಡ್ ಮಾಡ್ತಾ ಇದ್ದಾರೆ. ಬೆಳಗಾವಿಗೆ ಲೋಡು ನೋಡಿ, ದೃಶ್ಯ 2, ಮಕ್ಕಳ ಮನೆಯಲ್ಲಿ ಸೈಕಲ್ಗೆ ಪೂಜೆ. ಬೆಳಗಾವಿಗೆ ಬಂತು, ಅಜ್ಜಿ ನೋಡಿ ಫುಲ್ ಖುಷಿ ಪಡ್ತಾ ಇದ್ದಾರೆ. 2 ವೀಲರ್ ಆ ಅಜ್ಜಿ ಮನೆಯಲ್ಲಿ ಪಾಪ ನೋಡಿ ಎಷ್ಟು ಪ್ರೀತಿ ನೋಡಿ, ಮಗುಗೊಂದು ಸೈಕಲ್ ಬಂದಿದೆ, ಎಷ್ಟು ಖುಷಿ ಪಡ್ತಾರೆ ನೋಡಿ. ಇನ್ನೊಂದು ಮನೆ ನೋಡಿ, ಫುಲ್ ಅಮ್ಮ ಮಗಳನ್ನು ಕಳಿಸುವ ಸಂಭ್ರಮ. ಪೂಜೆ ಮಾಡಿ ಗಂಧ ಎಲ್ಲ ಹಚ್ಚಿ ಬಲೂನ್ ಎಲ್ಲ ಹಚ್ಚಿ ಆಯ್ತು ಪೂಜೆ ಮಾಡಿಬಿಟ್ರು. ಆಯ್ತು ಪೂಜೆ. ನೋಡಿ ಇನ್ನೊಂದು ಮನೆ ನೋಡಿ, ಇನ್ನೊಂದು ಮನೆ ನೋಡಿ ಫುಲ್ ಪೂಜೆ. 3ನೇ ಮನೆ ಇದು ನೋಡಿ. ಯಾಕೆ ಇದನ್ನೆಲ್ಲ ತೋರಿಸ್ತಾ ಇದ್ದೀವಿ ಅಂತಂದರೆ, ನಾಳೆ ನಾವು ಒಂದು ಕರೆ ಕೊಟ್ಟಾಗ ನೀವು ಕೊಡ್ತೀರಿ, ನಮ್ಗೆ ಗೊತ್ತಿದೆ, ನಮ್ಮ ವಿಶ್ವಾಸದ ಮೇಲೆ ಕೊಡ್ತೀರಿ.